ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ದೀರಾ, ಹರಿಣಿ ಹರ್ಷಿತಾ ಅವರ ಅಣ್ಣನ ಮದುವೆಗಾಗಿ ನಾವು ಸಿರ್ಸಿ ಸಿದ್ದಾಪುರಕ್ಕೆ ಹೋಗಿದ್ವಿ. ಹಾಗೆಯೇ ಅವರ ಫ್ಯಾಮಿಲಿ ಮೆಂಬರ್ಸನ್ನು ನಿಮಗೆ ಮೀಟ್ ಮಾಡಿಸಿದ್ದೀನಿ. ಸಿರ್ಸಿ ಸಿದ್ದಾಪುರ ಕಡೆ ಫೇಮಸ್ ತಿಂಡಿಗಳು ಏನೇನು ಅಂತ ಕೂಡ ನನ್ನ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀವಿ. ಸೊ ಯಾರೆಲ್ಲ ಆ ವ್ಲಾಗನ್ನು ಮಿಸ್ ಮಾಡ್ಕೊಂಡಿದ್ರೆ ಖಂಡಿತವಾಗಿ ಹೋಗಿ ನೋಡ್ಬೋದು. ಸೊ ಈಗ ನಮ್ಮ ನೆಕ್ಸ್ಟ್ ಪ್ರಯಾಣ ಜೋಗ್ ಫಾಲ್ಸ್. ಶಿವಮೊಗ್ಗ ಜೋಗ್ ಫಾಲ್ಸ್ ಅಂತ ಹೇಳ್ತೀವಿ, ಆದರೆ ಇದು ಶಿವಮೊಗ್ಗಕ್ಕಿಂತ ಸ್ವಲ್ಪ ಮುಂದೆನೇ ಬರಬೇಕಾಗಿದೆ. ತಾಳ್ಗೊಪ್ಪ, ಸಿದ್ದಾಪುರ ಇವೆಲ್ಲ ಬರುತ್ತಲ್ವ, ಇಲ್ಲಿಗಿಂತ ಸ್ವಲ್ಪ ಹತ್ತಿರ, ಒಂದು 18ರಿಂದ 20 ಕಿಲೋಮೀಟರ್ ಅಷ್ಟೇ. ಈಗ ಜೋಗ್ ಫಾಲ್ಸ್ಗೆ ಬಂದಿದ್ದೀವಿ ನೋಡಿ. ಇದು ಮೇನ್ ಎಂಟ್ರೆನ್ಸ್. ಫ್ರೆಂಡ್ಸ್, ನೀವೆಲ್ಲರೂ ನಮ್ಮ ಟ್ರಾವೆಲ್ ವ್ಲಾಗನ್ನು ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಸೊ ನಿಮ್ಮ ಕಮೆಂಟ್ಸ್ಗಳನ್ನು ಓದ್ತಿದ್ರೆ ನಮಗೂ ಕೂಡ ಇನ್ನೂ ಸಂತೋಷನೇ ಆಗ್ತಾ ಇದೆ. ತುಂಬ ಜನ ಕೇಳ್ತಿರೋಂಥ ಪ್ರಶ್ನೆ ಅಂದರೆ, ನಿಮ್ಮ ಪೆಟ್ಟನ್ನು ಎಲ್ಲಿ ಬಿಟ್ಟು ಹೋಗ್ತೀರಾ ಅಂತ. ದೇವಸ್ಥಾನಕ್ಕೆ ಅಲ್ಲೆಲ್ಲ ಹೋದಾಗ ನಮ್ಮ ಝೂಬಿನ ವೆಹಿಕಲಲ್ಲೇ ಬಿಟ್ಟು ಹೋಗ್ತಾ ಇದ್ವಿ. ಇನ್ನು ಈ ಥರ ಪ್ಲೇಸಸ್, ಓಪನ್ ಸ್ಪೇಸ್ ಈ ಥರ ಎಲ್ಲ ಇರುತ್ತಲ್ವ, ಈ ಥರ ಜಾಗಗಳಿಗೆ ನಮ್ಮ ಪೆಟ್ಟನ್ನು ಕರ್ಕೊಂಡು ಹೋಗ್ತಾ ಇದ್ವಿ. ನಮಗಿಂತ ಹೆಚ್ಚಾಗಿ ನಮ್ಮ ಝೂಬಿನೇ ಎಂಜಾಯ್ ಮಾಡ್ತಿತ್ತು. ವೆದರು ತುಂಬಾ ಚಿಲ್ಲಾಗಿತ್ತು, ತುಂಬಾ ಚೆನ್ನಾಗಿತ್ತು. ಬನ್ನಿ ನೀವು ಕೂಡ ನಮ್ಮ ಜೋಗ್ ಫಾಲ್ಸನ್ನು ಎಂಜಾಯ್ ಮಾಡಿ. ಮುಂಗಾರು ಮಳೆ ಮೂವಿಯಲ್ಲಿ ಹೆಚ್ಚಾಗಿ ಈ ಜೋಗ್ ಫಾಲ್ಸನ್ನು ತೋರಿಸಿದ್ದಾರೆ. ಫ್ರೆಂಡ್ಸ್, ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಲ್ವಾ, ಈ ಬ್ರಿಡ್ಜ್ ಮೇಲೆ ಮುಂಗಾರು ಮಳೆ ಮೂವಿ ಶೂಟ್ ಮಾಡಿದ್ದಾರೆ. ಹೀರೋಯಿನ್ ಬಂದು ನಮ್ಮ ಹೀರೋ ಗಣೇಶ್ಗೆ ಕೇಳ್ತಾಳೆ, ನನಗೆ ಆ ತುದಿಲಿರುವಂಥ ಫಾಲ್ಸನ್ನು ಕರ್ಕೊಂಡೋಗು, ತೋರಿಸು ಅಂತ ಕೇಳ್ತಾಳೆ. ಸೊ ಈ ಬ್ರಿಡ್ಜ್ನ ತೋರಿಸ್ಬಿಟ್ಟು ಆನಂತರ ಜೋಗ್ ಫಾಲ್ಸನ್ನು ತೋರಿಸ್ಬಿಡ್ತಾರೆ. ಈ ಬ್ರಿಡ್ಜ್ಗೂ ಜೋಗ್ ಫಾಲ್ಸ್ಗೂ ತುಂಬಾ ಡಿಸ್ಟೆನ್ಸ್ ದೂರದಲ್ಲಿದೆ, ಆದರೆ ಎರಡೂ ಸೀನ್ಗಳನ್ನು ಎಡಿಟ್ ಮಾಡಿ ಹಾಕಿದ್ದಾರೆ ಅಂತ ನಿಮಗೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಗೆ ಅಂತ ನಿಮಗೆ ತೋರಿಸಿದ್ದೀನಿ. ಸೊ ಯಾರೆಲ್ಲ ವಿಡಿಯೋ ಮಿಸ್ ಮಾಡ್ಕೊಂಡಿದ್ರೆ ಆ ವಿಡಿಯೋನ ನೀವು ನೋಡ್ಬೋದು. ಈ ಜೋಗ್ ಫಾಲ್ಸಲ್ಲಿ ಹರಿಯುವಂಥ ಫಾಲ್ಸ್ಗೆ 4 ರೀತಿಯಾದ ಹೆಸರುಗಳಿದೆ. ರಾಜ, ರಾಣಿ, ರೋರರ್, ರಾಕೆಟ್ ಅಂತ. ಸೊ 4 ಜಲಪಾತಗಳು ಹರಿತಾ ಇರುತ್ತೆ ಇಲ್ಲಿ, ನೋಡ್ಬೋದು. ರಾಜ, ರಾಣಿ, ರೋರರ್, ರಾಕೆಟ್. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡು ಕೂಡ ಇದೆ, ಒಂದು ಕನ್ನಡದ ಹಾಡು. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡು, ಸಾಯೋ ತನಕ ಸಂಸಾರದಲ್ಲಿ ಗಂಡ ಗುಂಡಿ ಅಂತ. ಸೊ ಆ ಹಾಡು ಕೂಡ ಇಲ್ಲೇ ಶೂಟ್ ಮಾಡಿರೋಂಥದ್ದು. Please. ತುಂಬ ಹೈಟ್ನಲ್ಲಿ ನಾವೀಗ ಪ್ಲೇಸನ್ನು ವೀಕ್ಷಿಸ್ತಾ ಇದ್ದೀವಿ. ಫಾಗ್ ಏನಿದೆ ಇದು ಅವಾಗವಾಗ ಬಂದು ಈ ಥರ ಕವರ್ ಆಗಿಬಿಡ್ತಿತ್ತು. ಇಂಥ ಟೈಮಲ್ಲಿ ನಮಗೆ ಫಾಲ್ಸ್ ಕಾಣ್ತಾ ಇರಲಿಲ್ಲ. ಒಂದು 5 ನಿಮಿಷದ ನಂತರ ಮತ್ತೆ ಎಲ್ಲ ಕ್ಲಿಯರ್ ಆಗ್ತಿತ್ತು, ಆಗ ಮತ್ತೆ ನಾವು ನೋಡ್ತಾ ಇದ್ವಿ. ಇದೊಂಥರ ಚೆನ್ನಾಗಿತ್ತು ನೋಡೋದಕ್ಕೆ. ಕ್ಲೌಡ್ಸ್ ಎಲ್ಲ ಕವರ್ ಆಗೋದು, ಕ್ಲಿಯರ್ ಆಗೋದು ಎಲ್ಲ ನೋಡಿ ಈ ರೀತಿಯಾಗಿ ಇರ್ತಿತ್ತು. ಮಹಾತ್ಮ ಗಾಂಧೀಜಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟ್, ಇದನ್ನು ಇಲ್ಲಿ ಲೊಕೇಟ್ ಮಾಡಿದ್ದಾರೆ ಜೋಗ್ ಫಾಲ್ಸಲ್ಲಿ. ಹೈಡ್ರೋ ಅಂದರೆ ನೀರು, ನಿಮ್ಮೆಲ್ಲರಿಗೂ ಗೊತ್ತಿದೆಯಲ್ವಾ. ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟ್ ಅಂದರೆ ಆ ಫಾಲ್ಸ್ ಏನು ಬೀಳುತ್ತೆ ಫೋರ್ಸಲ್ಲಿ, ಹೈಟಿಂದ ಆ ನೀರಿನ ಸಹಾಯದಿಂದ ಎಲೆಕ್ಟ್ರಿಕ್ ಪವರನ್ನು ಜನ್ರೇಟ್ ಮಾಡ್ತಾರೆ. ಇದಕ್ಕೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ. ಅದು ಇಲ್ಲಿ ಲೊಕೇಟ್ ಮಾಡಿದ್ದಾರೆ ಜೋಗ್ ಫಾಲ್ಸ್ ಶಿವಮೊಗ್ಗದಲ್ಲಿ. ಈಗ ಸ್ವಲ್ಪ ಫಾಗ್ ಎಲ್ಲ ಕವರ್ ಆಗಿಬಿಟ್ಟಿದೆ. ನಮ್ಮ ಬ್ಯಾಕ್ ಸೈಡ್ನಲ್ಲಿ ಫಾಲ್ಸ್ ಹರಿತಾ ಇರುತ್ತೆ, ಜಲಪಾತ ಈಗ ಸದ್ಯಕ್ಕೆ ಕಾಣ್ತಾ ಇಲ್ಲ. ಫಾಗ್ ಎಲ್ಲ ಒಂದು ಸ್ವಲ್ಪ ಹೊತ್ತಿನಲ್ಲಿ, ಒಂದು 5ರಿಂದ 10 ನಿಮಿಷದೊಳಗಡೆ ಎಲ್ಲ ಕ್ಲಿಯರ್ ಆಗಿಬಿಡ್ತಿತ್ತು. ಆನಂತರ ಮತ್ತೆ ನಾನು ರೀಶೂಟ್ ಮಾಡಿಕೊಂಡೆ.
ಒಟ್ಟಿನಲ್ಲಿ ವೆದರ್ ಮಾತ್ರ ತುಂಬಾ ಚಿಲ್ಲಿಂಗ್ ಆಗಿತ್ತು. ಮಳೆ ಬರೋದು ನಿಲ್ಲೋದು ಈ ಥರನೇ ಆಗ್ತಾಯಿತ್ತು. ತುಂಬ ಜಡಿ ಅಂತ ಹೇಳ್ತೀವಲ್ವ, ಆ ಥರ ಬರ್ತಾಯಿತ್ತು. ಫುಲ್ ಒಂದು ಲಾಸ್ಟ್ 2 ಡೇಸಿಂದ ನಾವು ಯಾಣ ಪ್ರಯಾಣ ಯಾವಾಗ ರಿಟರ್ನ್ ಆಗಿ ಬಂದ್ವೋ ಆವಾಗಿಂದ ಹಿಡಿದು ನಾವು ನೆಕ್ಸ್ಟ್ ಇನ್ನೊಂದು 2 ಪ್ಲೇಸ್ಗೆ ಟೆಂಪಲ್ಸ್ಗೆ ಹೋಗ್ತೀವಿ. ಆ ಪ್ಲೇಸ್ ಮುಗಿದು ನೆಕ್ಸ್ಟ್ ಡೇ ಕೂಡ ಫುಲ್ಲು ಜಡಿ ಮಳೆನೇ. ಲಾಸ್ಟ್ 2-3 ಡೇಸಿಂದ ಫುಲ್ ಮಳೆನೇ ನಮಗೆ. ನಮ್ಮ ಜೊತೆ ಇವತ್ತು ಹಿತೇಶ್ ಕೂಡ ಜಾಯಿನ್ ಆಗಿದ್ದಾನೆ. ನಾನು ಬಂದ ತಕ್ಷಣ ತೆಗೆದೆ, ಸ್ವಲ್ಪ ಬಂತು. ಎಂತ ಕಾಣಿಸ್ತಿಲ್ಲ ಕಣೋ. ಫಾಲ್ಸ್ ಎಲ್ಲ ನೋಡಿದಾಯಿತು. ಸುಮಾರೊಂದು 30 ಮಿನಿಟ್ಸ್ ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂಥೇಳಿ ಹೊರಟಿದ್ದೀವಿ. ಸೊ ನಾವೆಲ್ಲ ಸಖತ್ ಎಂಜಾಯ್ ಮಾಡಿದ್ವಿ, ಜೊತೆಗೆ ನಮ್ಮ ಪೆಟ್ ಕೂಡ ಎಂಜಾಯ್ ಮಾಡ್ತು. ವೆದರ್ ಅಂತೂ ಸಖತ್ ಚಿಲ್ಲಿಂಗ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಅವನು ತೆಗ್ದಿದ್ದು ಅದು ಕೊಡೋಣ ಅಂತಿದ್ದೆ. ಅಲ್ಲಿ ನೋಡೋದು ಸಾಕು ನಡಿ. ಮೆಕಾಡ ಅರ್ಜುನ್ ಕಲ್ ಅಂತ ಸ್ಟಿಕ್ಕರ್ ಹಾಕಿದ್ರು, ಅದ್ರ ಮೇಲೆ ಬಂದು ಏನು ಬಂದು ಗೊತ್ತಾ, ಚೆನ್ನಾಗಿ ಬಂತು. ನಮ್ಮ ಝೂಬಿಗೆ ಊಟ ರೆಡಿ ಮಾಡ್ತಾ ಇದ್ದಾನೆ ಚರಣ್. ಯಾವಾಗಲೂ ಅದಕ್ಕೆ ಪೆಡಿಗ್ರಿ ಹಾಲು ಈ ಥರ ಕೊಡ್ತಾಯಿದ್ವಿ. ಇವತ್ತು ಹಾಲು ಎಲ್ಲೂ ಸಿಗಲಿಲ್ಲ, ಹಾಗಾಗಿ ಆನ್ ದ ವೇ ಮೊಸರು ಸಿಕ್ತು ನಮಗೆ. ಮೊಸರು ಕೂಡ ಅದು ಇಷ್ಟಪಡುತ್ತೆ, ಹಾಗಾಗಿ ಪೆಡಿಗ್ರಿ ಜೊತೆಗೆ ಮೊಸರನ್ನು ಹಾಕಿ ಮಿಕ್ಸ್ ಮಾಡಿ ಕೊಡ್ತಾಯಿದ್ದೀವಿ. ಜೋಗ್ ಫಾಲ್ಸಿಂದ ರಿಟರ್ನ್ ಆಗಿ ಸಾಗರ್ಗೆ ಬಂದು, ಸಾಗರದಿಂದ ಇವಾಗ ನಾವು ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೆ ಹೋಗಬೇಕಂದ್ರೆ 2 ದಾರಿ ಇದೆ. ಒಂದು ಈ ಥರ ನೀರಲ್ಲಿ ಹೋಗುವಂಥದ್ದು ಲಾಂಚ್ ಅಂತ ಹೇಳ್ತೀವಿ, ಹಾಗೆಯೇ ಇನ್ನೊಂದು ರೋಡ್ವೇಸ್ ಇದೆ. ರೋಡ್ವೇಸ್ಗೂ ಈ ಥರ ಲಾಂಚಲ್ಲಿ ಹೋಗೋದಕ್ಕೂ ಸ್ವಲ್ಪ ಕಿಲೋಮೀಟರ್ಸ್ ಡಿಫ್ರೆನ್ಸ್ ಬರುತ್ತೆ. ಮಳೆ ಬೇರೆ ಬರ್ತಾ ಇದೆ ಸಿಕ್ಕಾಪಟ್ಟೆ. ರೋಡ್ವೇಸಲ್ಲೇ ಹೋಗಬೇಕು ಅಂದ್ಕೊಂಡ್ವಿ, ಆದರೆ ಲಾಂಚಲ್ಲೂ ಒಂದು ಸತಿ ಹೋಗೋಣ ಅಂಥೇಳಿ ಲಾಂಚ್ಗೆ ನಾವು ಹೋಗೋದಕ್ಕೆ ಡಿಸೈಡ್ ಮಾಡಿದ್ವಿ. ಲಾಂಚ್ಗೆ ಹೋಗೋದಕ್ಕೆ ಎಂಟ್ರಿ ಫೀಸನ್ನು ತೊಗೋಬೇಕು. 50 ರುಪೀಸ್ ಏನೋ ಕಲೆಕ್ಟ್ ಮಾಡ್ತಾರೆ ಅಷ್ಟೇ. ಆಮೇಲೆ ಕ್ಯೂ ಸಿಸ್ಟಮ್ ಇದೆ, 1 by 1 ವೆಹಿಕಲ್ಲೇ ಹೋಗಬೇಕು, ನುಗ್ಗೋ ಹಾಗಿಲ್ಲ. ಸಿಸ್ಟಮ್ ತುಂಬಾ ಚೆನ್ನಾಗಿದೆ ನೋಡಿ. ಈಗ ಕಾಣ್ತಿರೋಂಥದ್ದು ಲಾಂಚ್. ಆ ಲಾಂಚ್ ಒಳಗೆ ಒಂದೊಂದೇ ವೆಹಿಕಲ್ ಹೋಗಿ ನಾವು ಅದು ರಿವರ್ಸಲ್ಲಿ ಹೋಗಿ ನಾವು ಅಲ್ಲಿ ನಿಲ್ಲಿಸ್ಬೇಕಾಗುತ್ತೆ ಈ ರೀತಿಯಾಗಿ. ಈಗ ನೆಕ್ಸ್ಟ್ ಟರ್ನ್ ಬಂದು ನಮ್ಮ ವೆಹಿಕಲ್ ಈಗ ರಿವರ್ಸ್ ಮೋಡ್ನಲ್ಲಿ ಹೋಗ್ತಾ ಇದೆ. ಬಾ ಪ್ರೀತು
ಈಗ ಆಲ್ಮೋಸ್ಟ್ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಆ ದಡದಿಂದ ಈ ಕಡೆ ದಡಕ್ಕೆ ಬಂದಿದ್ದೀವಿ. ಸುಮಾರು ಒಂದು 10 ನಿಮಿಷ ಆಯಿತು ಅಷ್ಟೇ. ಟೆಂಪಲ್ಗೆ ಹೋಗೋದಕ್ಕೆ ಅಲ್ಲಿಂದ ಒಂದು 10 ನಿಮಿಷ ಆಗುತ್ತೆ. ಮತ್ತೆ ನೋಡಿ ಎಷ್ಟು ಮಳೆ ಇದೆ ಅಂದರೆ ಸಿಕ್ಕಾಪಟ್ಟೆ ಮಳೆ. ಈಗಿನ್ನೂ 3:45, 4 ಗಂಟೆಗೆ ಓಪನ್ ಆಗುತ್ತೆ. ಸೊ ಹಾಗಾಗಿ ಇನ್ನೂ ಓಪನ್ ಮಾಡಿಲ್ಲ ಟೆಂಪಲ್ದು ಡೋರ್ಸ್ ಎಲ್ಲ ಕ್ಯೂವಲ್ಲಿ ನಿಂತಿದ್ದೀವಿ. ಮಳೆ ಬರ್ತಾನೇ ಇದೆ, ಹೊರಗಡೆ ಇನ್ನೂ ಜೋರಾಗಿದೆ. ಸಿಗಂದೂರು ಚೌಡೇಶ್ವರಿ ಟೆಂಪಲ್ ಒಮ್ಮೆ ನೀವು ಕೂಡ ಭೇಟಿ ಮಾಡಿ. ತುಂಬ ಶಕ್ತಿಯುತವಾದ ದೇವಿ ಈಕೆ. ತುಂಬಾ ಚೆನ್ನಾಗಿದೆ ಟೆಂಪಲ್. ಆದರೆ ಒಳಗಡೆ ಎಲ್ಲ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ, ಹಾಗಾಗಿ ನಿಮಗೆ ನಾನು ದೇವಿನ ತೋರಿಸೋದಕ್ಕೆ ಆಗಲಿಲ್ಲ. ಬರೀ ಹೊರಗಡೆ ಟೆಂಪಲ್ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಸಿಗಂದೂರು ಟೆಂಪಲ್ನಲ್ಲಿ ಊಟ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಊಟ ಮಾಡೋಣ ಅಂತ ಬಂದ್ವಿ. ಅದೇ ನಾವು ಬರೋ ಸ್ವಲ್ಪ ತಡ ಆಯಿತು. 1 ಗಂಟೆ ಒಳಗಡೆ ಬಂದರೆ ಒಳ್ಳೆ ಊಟ ಸಿಗುತ್ತೆ ಟೆಂಪಲ್ನಲ್ಲಿ. ಸೊ ಅಲ್ಲಿ ಊಟ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ನೋಡೋಣ ಅಂಥೇಳಿ ಅಲ್ಲಿಂದ ಹೊರಟು ನಾವೀಗ ಕೊಲ್ಲೂರು ಮೂಕಾಂಬಿಕೆ ದೇವಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಈಗ ಕೊಲ್ಲೂರು ಶ್ರೀ ಮೂಕಾಂಬಿಕೆ ಟೆಂಪಲ್ಗೆ ಬಂದಿದ್ದೀವಿ. ಸಂಜೆ ಈಗ 6:30 ಆಗಿದೆ ಸಮಯ. ಸಂಜೆ 7 ಗಂಟೆಗೆ ಓಪನ್ ಆಗುತ್ತೆ ಟೆಂಪಲ್. ಈಗ ಇನ್ನೂ ಸಮಯ ಇರೋದ್ರಿಂದ ನಾವಿನ್ನೂ ಕ್ಯೂವಲ್ಲಿ ಒಂದು ಅರ್ಧ ಗಂಟೆ ನಿಂತ್ಕೋಬೇಕಾಯಿತು. ಆಮೇಲೆ ದರ್ಶನ ಮಾಡಿದ್ವಿ. 7 ಗಂಟೆಗೆ ಮಹಾಮಂಗಳಾರತಿ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಾಯಿತು ದರ್ಶನ. ಅಂತೂ ತುಂಬಾ ಸಂತೋಷ ಆಗೋಯ್ತು. ಮಳೆ ಅಂತೂ 1 ನಿಮಿಷ ಪುರ್ಸೊತ್ತಿಲ್ದಿರ ಬರ್ತಾನೇ ಇದೆ. ಇನ್ನೂ ಕೊಲ್ಲೂರು ಮೂಕಾಂಬಿಕೆ ದರ್ಶನ ಅಂತೂ ಆಯಿತು. ಈಗ ಮುರುಡೇಶ್ವರಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಈಗ ಒಂದು ಸ್ವಲ್ಪ ಸಂಜೆ ಕತ್ಲಾಗಿದ್ದರಿಂದ ಸ್ವಲ್ಪ ಬೇಗನೆ ಬಿಟ್ಬಿಡೋಣ ಅಂಥೇಳಿ ಬೇಗನೆ ಬಿಟ್ಬಿಟ್ವಿ. ದರ್ಶನ ಆಗಿದ ತಕ್ಷಣವೇ ನಾವು ಬಿಟ್ಟು ಹೊರಟ್ವಿ ಮುರುಡೇಶ್ವರಗೆ. ಸೊ ಮತ್ತೊಂದು ವ್ಲಾಗಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ, ಮರಿದಿರ ನೋಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬಾಯ್ ಫ್ರೆಂಡ್ಸ್.